ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಚಾನ್ಸ್ ಮೇಲೆ ಚಾನ್ಸ್ ಕೊಟ್ಟರು ಬುದ್ಧಿ ಕಲಿಯದ ವೈಭವ್ ಸೂರ್ಯವಂಶಿ ಮತ್ತದೇ ತಪ್ಪು ಮಾಡಿ ವಿಕೆಟ್ ಒಪ್ಪಿಸಿದರು ವೈಭವ್ ಸೂರ್ಯವಂಶಿ. ಇನ್ನು ಪಂದ್ಯ ಸೋತ ಬಳಿಕ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಸರಣಿ ಸೋತ ಬಳಿಕ ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇಂಗ್ಲೆಂಡ್ ಮತ್ತು ಭಾರತ ನಡುವಿನ 4ನೇ T20 ಪಂದ್ಯದಲ್ಲಿ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಮತ್ತೆ ಅದೇ ಮೊತ್ತಕ್ಕೆ ಆದ್ರೆ ಔಟ್ ಆಗಿದ್ದಾರೆ. ಹೌದು ಸ್ನೇಹಿತರೆ, T20 ಪಾದಾರ್ಪಣೆಗೂ ಮೊದಲು ಸಾಕಷ್ಟು ಸುದ್ದಿಯಾಗಿದ್ದ ವೈಭವ್ ಸೂರ್ಯವಂಶಿ ಅನುಭವಿ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಅವರನ್ನು ಕೂರಿಸಿ ಚಾನ್ಸ್ ಕೊಡಲಾಗಿತ್ತು. ಆದ್ರೆ ಚಾನ್ಸ್ ಮೇಲೆ ಚಾನ್ಸ್ ಕೊಟ್ಟರು ಕೂಡ ವೈಭವ್ ಸೂರ್ಯವಂಶಿ ಪ್ರತಿ ಮ್ಯಾಚ್ ನಲ್ಲೂ ಮತ್ತೆ ತಪ್ಪು ಮಾಡಿ ಪೆವಿಲಿಯನ್ ದಾರಿ ಆದ್ರೆ ಇಳಿಯುತ್ತಾ ಇದ್ದಾರೆ. ಇನ್ನು ಇಂಗ್ಲೆಂಡ್ T20 ಸರಣಿಯಲ್ಲಿ ಪಾದಾರ್ಪಣೆ ಮಾಡಿದ ವೈಭವ್ ಸೂರ್ಯವಂಶಿ ಮೇಲೆ ಎಲ್ಲರ ಭರವಸೆ ಇಟ್ಟಿದ್ದರು. ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ಎಂದು ಅಭಿಮಾನಿಗಳು ನಿರೀಕ್ಷೆ ಆದ್ರೆ ಇಟ್ಟಿದ್ರು. ಆದ್ರೆ ಈಗ ಆಗ್ತಿರೋದೇ ಬೇರೆ ಆಗಿದೆ. ಈ ಸರಣಿಗೂ ಮೊದಲು ಐರ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಸರಣಿ ಆದ್ರೆ ಆಡಿತ್ತು. ಆ ವೇಳೆ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಡ್ಲಿಲ್ಲ ಎಂದು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ವಿರುದ್ಧ ಅಭಿಮಾನಿಗಳು ತುಂಬಾನೇ ಆದ್ರೆ ಆಕ್ರೋಶ ಹೊರ ಹಾಕಿದ್ದರು. ನಂತರ ಇಂಗ್ಲೆಂಡ್ ಸರಣಿಯಲ್ಲಿ ಅನುಭವಿ ಬ್ಯಾಟ್ಸ್ಮನ್ ಆದಂತ T20 ವಿಶ್ವಕಪ್ ಹೀರೋ ಸಂಜು ಸ್ಯಾಮ್ಸನ್ ಅವರನ್ನು ಬೆಂಚ್ ನಲ್ಲಿ ಕೂರಿಸಿ 15 ವರ್ಷದ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಡಲಾಗಿತ್ತು. ಆದ್ರೆ ಈ ಸರಣಿಯಲ್ಲಿ 3 ಪಂದ್ಯಗಳಲ್ಲಿ ಆಡಿರುವ ವೈಭವ್ ಸೂರ್ಯವಂಶಿ ಬರೀ ಅಲ್ಪ ಮೊತ್ತಕ್ಕೆ ಔಟ್ ಆದರು. ಇನ್ನು ಪಾದಾರ್ಪಣೆ ಪಂದ್ಯದಲ್ಲಿ ಭರ್ಜರಿ 6 ಸಿಡಿಸುವ ಮೂಲಕ ಖಾತೆ ಆರಂಭಿಸಿದ ವೈಭವ್ ಸೂರ್ಯವಂಶಿ ಆ ಪಂದ್ಯದಲ್ಲಿ 10 ಬಾಲ್ಗಳನ್ನು ಎದುರಿಸಿ 14 ರನ್ ಆಡಿ ಔಟ್ ಆದರು. ಇನ್ನು 3ನೇ T20 ಪಂದ್ಯದಲ್ಲೂ ಕೂಡ 5 ಬಾಲ್ಗೆ 1 6 1 4 ಬಾರಿಸಿ 13 ರನ್ ಗಳಿಸಿ ಚೋಪ್ರಾ ಆರ್ಚರ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಇದೀಗ 4ನೇ T20 ಪಂದ್ಯದಲ್ಲೂ ಕೂಡ 10 ಬಾಲ್ಗಳನ್ನು ಆಡಿ 15 ರನ್ ಗಳಿಸಿ ಮತ್ತೆ ಚೋಪ್ರಾ ಆರ್ಚರ್ ಅವರ ಬೌಲಿಂಗ್ ನಲ್ಲಿ ಔಟ್ ಆದರು. ಹೌದು ಸ್ನೇಹಿತರೆ, ಇದನ್ನು ಕಂಡಂತ ಗೌತಮ್ ಗಂಭೀರ್ ಅವರು ಡಗಟ್ ನಿಂದಲೇ ಸ್ವಲ್ಪ ಗರಂ ಆದ ರೀತಿ ಆದ್ರೆ ಕಂಡರು. ಇನ್ನು ವೈಭವ್ ಸೂರ್ಯವಂಶಿ ಡಗೌಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರೋದನ್ನ ನೋಡಿ ವೈಭವ್ ಸೂರ್ಯವಂಶಿ ಅವರನ್ನು ಸ್ವಲ್ಪ ಗುರಾಯಿಸಿ ನೋಡ್ತಾರೆ ಗಂಭೀರ್ ಅವರು. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಪಂದ್ಯ ಸೋತ ಬಳಿಕ ಅಂದ್ರೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 4ನೇ ಪಂದ್ಯ ಸೋತ ಬಳಿಕ ಮತ್ತು ಸರಣಿ ಸೋತ ಬಳಿಕ ವೈಭವ್ ಸೂರ್ಯವಂಶಿ ಅವರನ್ನು ಕರೆದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ರೀತಿ ಆದ್ರೆ ಕೇಳ್ತಾರೆ, ವೈಭವ್ ಅವರೇ, ನೀವು ಬ್ಯಾಟಿಂಗ್ ನಲ್ಲಿ ಫೇಲ್ ಆಗ್ತಾ ಇದ್ದೀರಾ ಮತ್ತು ಇಂಗ್ಲೆಂಡ್ ಪಿಚರ್ಸ್ ಸೆಟ್ ಆಗ್ತಾ ಇಲ್ವಾ ಅಥವಾ ನಿಮ್ಗೆ ಇಲ್ಲಿ ಆಡಲು ಬರ್ತಾ ಇಲ್ವಾ ಅಂತ ಕೇಳಿದಾಗ ವೈಭವ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನಾನು ಇಂತಹ ಪಿಚ್ ಗಳಲ್ಲಿ ಜಾಸ್ತಿ ಬ್ಯಾಟಿಂಗ್ ಮಾಡಿಲ್ಲ ಸರ್, ಯಾಕೆಂದ್ರೆ ನಾನು ಭಾರತದ ಪಿಚ್ ಗಳಲ್ಲಿ ಆಡಿದ್ದೇನೆ ಮತ್ತು ನಾನು ಇಲ್ಲಿ ಪಿಚ್ ಗಳಿಗೆ ಹೊಂದಿಕೊಳ್ಳಲು ಸ್ವಲ್ಪ ದಿನ ಆದ್ರೆ ಬೇಕಾಗುತ್ತೆ. ಹೌದು, ನಾನು ಇಂತಹ ಕಂಡೀಷನ್ ಗಳಲ್ಲಿ ಜಾಸ್ತಿ ಮ್ಯಾಚಸ್ ಗಳನ್ನ ಆದ್ರೆ ಆಡಿಲ್ಲ, ಏಕೆಂದ್ರೆ ನಾನು ಭಾರತದಲ್ಲಿ ಆಡಿದ್ದೇನೆ ಮತ್ತು ಆ ಕಾರಣದಿಂದಾಗಿ ಇಂತಹ ಕಂಡೀಷನ್ ಗಳು ಸ್ವಲ್ಪ ಟಫ್ ಆಗಿರುತ್ತೆ ಮತ್ತು ದೊಡ್ಡ ದೊಡ್ಡ ಬೌಲರ್ ಗಳು ಕೂಡ ಇದ್ದಾರೆ. ಆರ್ಚರ್ ಅವರ ಬೌಲಿಂಗ್ ನಾನು ಎದುರಿಸಿದ್ದೇನೆ IPL ಸಮಯದಲ್ಲಿ, ಆದರೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಮತ್ತು ಬರುವಂತ ಮುಂದಿನ ಪಂದ್ಯಗಳಲ್ಲಿ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿದ್ದೇನೆ ಸಾರ್ ಅಂತಂದು ವೈಭವ್ ಸೂರ್ಯವಂಶಿ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.